ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 42ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 43ನೇ ಅಧ್ಯಾಯವನ್ನು ಶುರು ಮಾಡೋಣ. ಮೋಹನ್ ಅವರ ಮನೆಗೆ ಬಂದಿದ್ದ ಶಂಕರ್ ತನ್ನ ಮಗ ಉಲ್ಲಾಸ್ಗೆ ಮತ್ತು ವಾತ್ಸಲ್ಯಗೆ ಮದುವೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಅನ್ನೋ ವಿಷಯನ ಮೋಹನ್ ಅವ್ರಿಗೆ ತಿಳಿಸ್ತಾರೆ. ಅವ್ರು ಹೇಳಿದ ಕೇಳಿ ಮೋಹನ್ ಅವ್ರಿಗೆ ತುಂಬಾ ನೋವಾಗಿರುತ್ತೆ. ನನ್ನ ಗೆಳೆಯ ಆ ದಿನ ತಂಗಿನ ಎದುರು ಹಾಕ್ಕೊಂಡು ನನ್ನ ಪರ ಮಾತನಾಡಿ ನನ್ನ ಪುಟ್ಟಿ ನನ್ನ ಜೊತೆಯಲ್ಲೇ ಇರೋ ಹಾಗೆ ಮಾಡ್ದ. ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಿನ್ನ ತಪ್ಪಿಲ್ಲ, ಪರಿಸ್ಥಿತಿ ನಿನ್ನ ಕೈಯಿಂದ ತಪ್ಪು ಮಾಡಿಸ್ಬಿಡ್ತು ಅಂತ ಧೈರ್ಯ ಕೂಡ ಹೇಳಿದ್ದ. ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದ. ಇವತ್ತಿನ ದಿನ ಅವನು ಹೀಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅದು ಸರಿ ಅಂತ ಅನಿಸುತ್ತೆ. ಬಾಂಧವ್ಯ ಉಲ್ಲಾಸನ ಇಷ್ಟಪಡ್ತಾನೆ ಇರಬಹುದು, ಆದರೆ ಇದೆಲ್ಲ ವಿಷಯನ ಅವಳಿಗೆ ಹೇಳಿದ್ರೆ ಖಂಡಿತ ಅವಳು ಉಲ್ಲಾಸನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಅವಳು ನನ್ನ ಮಗಳು, ನಾನು ಹೇಳಿದ್ರೆ ನನ್ನ ಮಾತನ್ನು ತೆಗೆದುಹಾಕೋದಿಲ್ಲ. ಶಂಕರ್ ಸರಿಯಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾನೆ. ಉಲ್ಲಾಸ್ ವಾತ್ಸಲ್ಯನ ಮದುವೆ ಆಗೋದೇ ಸರಿ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡ್ರು ಮೋಹನ್. ಹಾಗೆ ಹೇಳ್ಕೊಂಡ್ಮೇಲೆ ಈ ಎಲ್ಲ ವಿಷಯವನ್ನು ಬಾಂಧವ್ಯಳಿಗೆ ಆದಷ್ಟು ಬೇಗ ತಿಳಿಸ್ಬೇಕು ಅಂತ ಅವಳಿಗೋಸ್ಕರ ಕಾದು ಕೂತಿದ್ರು. ಆಫೀಸ್ ಮುಗಿಸಿ ಬಂದ ಬಾಂಧವ್ಯ, ಯಾಕೆ ಪಪ್ಪ ಡಲ್ಲಾಗಿ ಕೂತಿದೀಯಾ, ಏನಾಯಿತು ಅಂತ ಕೇಳಿದ್ಲು. ಆಗ ಮೋಹನ್, ಹಾಂ ಪುಟ್ಟಿ, ಬೇಜಾರಾಗುವಂಥ ಒಂದು ವಿಷಯ ಇದೆ, ಅದಕ್ಕೇ ಬೇಜಾರಾಗಿ ಕೂತ್ಕೊಂಡಿದ್ದೀನಿ. ಹೋಗು, ಫ್ರೆಶಪ್ ಆಗಿ ಫಸ್ಟ್ ಊಟ ಮಾಡು, ಆಮೇಲೆ ಎಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರು. ವಿಷಯ ಏನಿರಬಹುದು ಅಂತ ಬಾಂಧವ್ಯಳಿಗೆ ತುಂಬಾ ಕುತೂಹಲ ಆಗಿತ್ತು. ಅದೇನು ಅಂತ ಹೇಳು ಪಪ್ಪ, ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಬಲವಂತ ಮಾಡಿ ಕೇಳಿದ್ಲು. ಆಗ ಮೋಹನ್ ಯೋಚನೆ ಮಾಡಿ, ಈಗ ವಿಷಯ ಹೇಳಿದ್ರೆ ಖಂಡಿತ ಇವಳು ಊಟ ಮಾಡೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಮೊದಲು ನೀನು ಊಟ ಮಾಡಿಬಿಡು, ಆಮೇಲೆ ಹೇಳ್ತೀನಿ ಅಂತ ಬಲವಂತ ಮಾಡಿ ಅವಳನ್ನು ಅಲ್ಲಿಂದ ಕಳಿಸಿದ್ರು. ಬೇಗ ಬೇಗ ಊಟ ಮುಗಿಸಿದ ಬಾಂಧವ್ಯ ಅಪ್ಪನ ಮುಂದೆ ಬಂದು ಕೂತು, ಇವಾಗ ಹೇಳು ಪಪ್ಪ, ಏನಾಯಿತು, ಯಾಕಿಷ್ಟು ಡಲ್ಲಾಗಿರೋದು ನೀನು ಅಂತ ಕೇಳಿದ್ಲು. ಆಗ ಮೋಹನ್, ಇವತ್ತು ಮನೆಗೆ ಶಂಕರ್ ಅವರು ಬಂದು ಹೇಳಿದ ಎಲ್ಲ ವಿಷಯನೂ ಮಗಳಿಗೆ ಹೇಳಿದರು. ಪುಟ್ಟಿ, ಅವನು ಹೀಗೆ ಹೇಳಿದಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಉಲ್ಲಾಸ್ ವಾತ್ಸಲ್ಯನ ಮದುವೆ ಆಗೋದೇ ಸರಿ ಅಂತ ಅವರೆಲ್ಲ ಸೇರಿ ತೀರ್ಮಾನ ತೊಗೊಂಡಾಗಿದೆ. ಇವಾಗ ನಾನು ಅವ್ರ ಹತ್ರ ಹೋಗಿ ನೀನು ಉಲ್ಲಾಸನ ಇಷ್ಟಪಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ಅವರೆಲ್ಲ ಸಂತೋಷವಾಗಿ ಮದುವೆಗೆ ಒಪ್ಕೋತಾರೆ. ಆದರೆ ನನಗ್ಯಾಕೋ ಹಾಗೆ ಮಾಡೋದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಮಾಡೋದಕ್ಕೆ ನನ್ನ ಮನಸ್ಸು ಕೂಡ ಒಪ್ತಾ ಇಲ್ಲ. ಸವಿತಾ ಅವರಿಗೆ ಮೊದಲೇ ನನ್ನನ್ನು ಕಂಡ್ರೆ ಮೊದಲಿಂದನೂ ಕೋಪ ಇದೆ. ಇವಾಗೇನಾದರೂ ಅವ್ರು ಅಂದ್ಕೊಂಡು ಹಾಗೆ ಆಗಲಿಲ್ಲ ಅಂತಂದರೆ ನನ್ನ ಮೇಲೆ ಮತ್ತಷ್ಟು ಕೋಪ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಏನಾದರೂ ಆಗಲಿ ಅಂತ ಈ ವಿಷಯನ ಶಂಕರ್ಗೆ ಹೇಳಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಇದರಿಂದ ಅಣ್ಣ ತಂಗಿ ಮಧ್ಯೆನೇ ಮನಸ್ತಾಪ ಬರಬಹುದು ಅಲ್ವಾ. ಎಷ್ಟೋ ವರ್ಷಗಳ ನಂತರ ಒಂದಾಗಿರೋ ಎರಡೂ ಸಂಸಾರಗಳು ಮತ್ತೆ ದೂರ ಆಗೋದಕ್ಕೆ ನಾನು ನೀನು ಕಾರಣ ಆಗಬಾರ್ದು. ಅದಕ್ಕೆ ಪುಟ್ಟಿ ಆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲದೆ ಅವನಿಗೇನೂ ಹೇಳಲಿಲ್ಲ. ಸವಿತಾ ಅವರಿಂದ ನಿನ್ನ ದೂರ ಮಾಡಿದೆ ಅನ್ನೋ ಒಂದು ತಪ್ಪೆ ನನ್ನ ಜೀವಮಾನಕ್ಕಾಗುವಷ್ಟು ನೋವು ಕೊಟ್ಬಿಟ್ಟಿದೆ. ಇನ್ನು ಈ ಮದುವೆ ತಡೆಯೋದು ನನಗೆ ಅಪರಾಧ ಅಂತ ಅನ್ನಿಸ್ಬಿಡ್ತು. ನನ್ನ ಕ್ಷಮಿಸ್ಬಿಡು ಪುಟ್ಟಿ, ನಿನ್ನ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡೋದಕ್ಕೆ ಈ ಅಪ್ಪನಿಂದ ಸಾಧ್ಯನೇ ಆಗಲಿಲ್ಲ ಅಂತ ಸಂಕಟದಿಂದ ಮಗಳ ಜೊತೆ ಮಾತಾಡ್ಕೊಂಡಿದ್ರು ಮೋಹನ್. ಅವ್ರು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದ ಬಾಂಧವ್ಯಳಿಗೆ ಇಷ್ಟು ದಿನ ಮನಸ್ಸಿನಲ್ಲಿ ಕಟ್ಟಿ ಬೆಳೆಸಿದ್ದ ಪ್ರೀತಿಯನ್ನೋ ಹೆಮ್ಮರ ದಿಢೀರನೆ ಕುಸಿದು ನೆಲಕ್ಕುರುಳಿದ ಹಾಗೆ ಭಾಸವಾಗಿತ್ತು. ಅಪ್ಪನ ಒಂದೊಂದು ಮಾತು ಕಿವಿಗೆ ಬೀಳ್ತಾ ಇದ್ದಾಗೆ ಉಲ್ಲಾಸ್ ಅವಳಿಂದ ದೂರ ದೂರ ಹೋದ ಹಾಗೆ ಅನ್ನಿಸ್ತಾ ಇತ್ತು ಅವಳಿಗೆ. ಕಟ್ಟಿದ್ದ ಕನಸು ಕನಸಾಗೆ ಉಳಿಯುತ್ತೆ ಅಂತ ಅವಳು ತಾನೇ ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ. ಎಷ್ಟೇ ಅಡೆತಡೆಗಳು ಬಂದರೂ ನನ್ನ ಪ್ರೀತಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇಷ್ಟು ವರ್ಷ ಕಾದಿದ್ಲು ಅವಳು. ಇಂಥ ಪರೀಕ್ಷೆಗಳು ಆಗಾಗ ಎದುರಾಗ್ತಾ ಇದ್ದರೂ ಸಹಜವಾಗೇ ನಂಬಿಕೆ ಇಟ್ಕೊಂಡಿದ್ಲು ಬಾಂಧವ್ಯ. ಎಲ್ಲವೂ ಸರಿ ಹೋಗಿ ನನ್ನ ನಂಬಿಕೆಯಂತೆ ಉಲ್ಲಾಸ್ ನನ್ನವನಾಗೇ ಆಗ್ತಾನೆ ಅನ್ನೋ ಗಾಢ ನಂಬಿಕೆ ಅವಳಿಂದ ಶಾಶ್ವತವಾಗಿ ದೂರವಾಗ್ಬಿಟ್ಟಿತ್ತು. ಇಷ್ಟು ಹೊತ್ತು ಎಲ್ಲವನ್ನು ಮೌನವಾಗಿ ಕೇಳಿಸ್ಕೊಳ್ತಾ ಕೂತಿದ್ದವಳಿಗೆ ಅಪ್ಪ ಹೇಳಿದ್ದೆಲ್ಲ ಅರಿವಿಗೆ ಬಂದಾಗ ಮನಸ್ಸಿನಲ್ಲಿದ್ದ ದುಃಖ ಕಣ್ಣೀರಿನ ಮೂಲಕ ಹೊರಗಡೆ ಬರೋದಕ್ಕೆ ಶುರುವಾಗಿತ್ತು. ಕೆನ್ನೆ ಮೇಲೆ ಜಾರ್ತಾ ಇದ್ದ ಕಣ್ಣ ಹನಿಗಳನ್ನು ಒರೆಸ್ಕೊಳ್ಳೋದಕ್ಕೂ ಕೂಡ ತಾತ್ಸಾರ. ಅಪ್ಪ ಹೇಳಿದ ಒಂದೊಂದು ಮಾತು ಕೇಳಿದ ಮೇಲೆ ಉಲ್ಲಾಸ್ ನನಗೆ ಸಿಗೋದಿಲ್ಲ ಅನ್ನೋದು ಖಚಿತವಾಗಿದ್ದ ಮೇಲೆ ಮತ್ತಷ್ಟು ದುಃಖ ಹೆಚ್ಚಾಗಿತ್ತು. ಮನಸ್ಸಿನ ದುಃಖನ ಹೇಳ್ಕೊಳಕ್ಕಾಗದೆ ಒಳಗೊಳಗಳಿಗೆ ಕೊರಗೋದಕ್ಕಿಂತ 10 ಮನಸ್ಸನ್ನು ಅಗ್ರ ಮಾಡ್ಕೊಳ್ಳೋದೇ ಸರಿ ಅಂತ ಅನಿಸಿ ಮೋಹನ್ ಕೂಡ ಅವಳನ್ನು ಸಮಾಧಾನ ಮಾಡೋದಕ್ಕೆ ಹೋಗಲಿಲ್ಲ. ಉಲ್ಲಾಸ್ ನನ್ನ ಪ್ರೀತಿಗಾಗಿ ಹಂಬಲಿಸ್ತಾ ಇರೋ ಈ ಸಮಯದಲ್ಲಿ ಎಂಥ ಪರಿಸ್ಥಿತಿಗೆ ತಂದುಬಿಟ್ರೆ ದೇವ್ರೆ.
ಅವನು ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನ್ನ ಮನಸ್ಸಿನಲ್ಲಿ ಹುಟ್ಟಾಕಿ ಅವನು ಸಿಗದೇ ಇರೋವಂಥ ಸಂದರ್ಭನ ಯಾಕೆ ಸೃಷ್ಟಿ ಮಾಡ್ತೀಯಾ ಅಂತ ದೇವರನ್ನೇ ಪ್ರಶ್ನೆ ಮಾಡಿ ಕೇಳಿದ್ಲು ಬಾಂಧವ್ಯ. ನಾನಿಟ್ಟ ನಂಬಿಕೆ ನನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದೇ ಒಂದು ಆಲೋಚನೆಯೇ ಇಷ್ಟು ದಿನ ನನಗೇನೇ ನೋವಾದರೂ ಅದನ್ನು ಮರೆತು ಮತ್ತೆ ಮತ್ತೆ ಅವನನ್ನು ಪ್ರೀತಿ ಮಾಡೋ ಹುಮ್ಮಸ್ ಕೊಡ್ತಾ ಇತ್ತು. ಆದರೆ ಆ ನಂಬಿಕೆ ಸುಳ್ಳಾಗೋ ಎಲ್ಲ ಸಂದರ್ಭಗಳು ಬಂದಾಗ್ಬಿಟ್ಟಿದೆ ಅಂತ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಪಕ್ಕದಲ್ಲಿದ್ದ ಅಪ್ಪನನ್ನು ತಬ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ಬಿಟ್ಲು ಬಾಂಧವ್ಯ. ಬಾಂಧವ್ಯಳನ್ನು ಆ ರೀತಿ ನೋಡೋದಕ್ಕೆ ಮೋಹನ್ ಅವರಿಗೆ ಬಹಳ ಸಂಕಟ ಆಗ್ತಾಯಿತ್ತು. ಎಂದೋ ಒಮ್ಮೆ ಅವಳಿಗೆ ಉಲ್ಲಾಸ್ನನ್ನು ಮರೆಯೋದಕ್ಕೆ ನಾನೇ ಹೇಳಿ ಆನಂತರ ಅವನಲ್ಲಾದ ಬದಲಾವಣೆಗಳನ್ನು ಗಮನಿಸಿ ಅವಳ ಪ್ರೀತಿ ಅವಳಿಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನ ಅವಳ ಆಸೆಗಳಿಗೆ ಬೆಂಬಲವಾಗಿ ನಿಂತಿದ್ದೆ ನಾನು. ಆದರೆ ಇವತ್ತಿನ ದಿನ ಉಲ್ಲಾಸ್ನನ್ನು ಮರೆತು ಬಿಡು ಅಂತ ನಾನೇ ಹೇಗೆ ಹೇಳಲಿ ಅಂತ ದುಃಖ ಪಡ್ತಾ ಅವಳನ್ನು ಸಮಾಧಾನ ಮಾಡ್ತಾಯಿದ್ರು ಮೋಹನ್. ಪುಟ್ಟಿ, ನಿನಗೆಷ್ಟು ನೋವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಯಾವುದು ನಮ್ಮ ಕೈನಲ್ಲಿಲ್ಲ. ನಿನ್ನ ಹಣೆಯಲ್ಲಿ ಉಲ್ಲಾಸ್ ಹೆಸರು ಬರ್ದಿಲ್ಲ ಅಂತ ಅನಿಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆದಮೇಲೂ ಉಲ್ಲಾಸ್ ನಿನಗೆ ಸಿಗದೇ ಇರ್ತಿದ್ನ ಅಂತ ಅವಳ ತಲೆ ನೇವರಿಸ್ತಾ ಸಮಾಧಾನ ಮಾಡಿದರು. ಅಪ್ಪನ ಮುಖ ನೋಡಿ ಕಣ್ಣೀರು ಒರೆಸ್ಕೊಂಡ ಬಾಂಧವ್ಯ, ಪಪ್ಪ ನೀನು ಬೇಜಾರಾಗಬೇಡ. ಹೀಗಾಗಬೇಕು ಅಂತ ದೇವರಿಚ್ಛೆ ಇದ್ದರೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ. ನೋಡು, ನಾನು ಉಲ್ಲಾಸ್ನ ಇಷ್ಟಪಡ್ತಿದ್ದ ವಿಷಯ ಶಂಕರ್ ಅಂಕಲ್ಗಾಗಲಿ ಸುಧಾ ಆಂಟಿಗಾಗಲಿ ಗೊತ್ತಾಗಬಾರ್ದು. ಉಲ್ಲಾಸ್ ವಾತ್ಸಲ್ಯನ ಮದುವೆ ಆಗೋದೇ ಸರಿ ಪಪ್ಪ. ನಾನು ಯಾವಾಗಲೂ ಅವನನ್ನು ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೆ. ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾರಣ ಇರಲಿಲ್ಲ. ಆದರೆ ಇವಾಗ ಅವನು ವಾತ್ಸಲ್ಯಗೆ ಸೇರಬೇಕಾಗಿರುವನು ಅನ್ನೋ ಕಾರಣ ಇದೆ. ಹಾಗಾಗಿ ಅವನನ್ನು ಸೀರಿಯಸ್ ಆಗಿ ಮರೆತು ಬಿಡ್ತೀನಿ ನಾನು ಅಂತ ಹೇಳಿ ಅಲ್ಲಿಂದ ಎದ್ದು ತನ್ನ ರೂಮ್ ಕಡೆ ಬಂದುಬಿಟ್ಲು. ಅವಳ ನೋವು ಎಂಥದ್ದು ಅಂತ ಗೊತ್ತಿದ್ದ ಮೋಹನ್, ಪುಟ್ಟಿ, ಉಲ್ಲಾಸ್ ಈ ಮದುವೆಗೆ ಒಪ್ಕೋತಾನೆ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಅನುಮಾನದಿಂದನೇ ಕೇಳಿದರು. ಆಗ ಬಾಂಧವ್ಯ ಸಹ, ಗೊತ್ತಿಲ್ಲ ಪಪ್ಪ, ಆದರೆ ಅವನು ಒಪ್ಪೋ ಹಾಗೆ ನಾನೇ ಮಾಡೇ ಮಾಡ್ತೀನಿ ಅಂತ ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆ ಹಿಡಿದು ರೂಮ್ ಕಡೆಗೆ ಬಂದುಬಿಟ್ಲು. ಅಷ್ಟು ಹೊತ್ತು ಹಿಡಿದಿಟ್ಟಿದ್ದ ದುಃಖ ಅವಳು ಒಬ್ಬಳೇ ಇರುವಾಗ ಮತ್ತಷ್ಟು ಹೆಚ್ಚಾಗಿ ಕಣ್ಣೀರು ಧಾರಾಕಾರವಾಗಿ ಹರಿದಿತ್ತು. ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದವಳು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಗಡೆ ಬಂದಿದ್ಲು. ಇತ್ತ ಸವಿತಾ ಅವರಿಗೆ ತನ್ನ ಮಗಳು ಅಣ್ಣನ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ತಿಳಿದಾಗಿಂದ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ವಾತ್ಸಲ್ಯ ಬಂದ ತಕ್ಷಣ ಅವಳಿಗೆ ವಿಷಯ ಹೇಳಿ ಹೇಗಾದರೂ ಮಾಡಿ ಅವಳನ್ನು ಈ ಮದುವೆಗೆ ಒಪ್ಪಿಸ್ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ವಾತ್ಸಲ್ಯಳ ಮದುವೆ ವಿಷಯವಾಗಿ ಅವರು ಇದುವರೆಗೂ ಗಂಭೀರವಾಗಿ ಆಲೋಚನೆ ಮಾಡೇ ಇರಲಿಲ್ಲ. ಆದರೆ ಯಾವಾಗ ಅಣ್ಣ ಈ ಮಾತನ್ನು ಹೇಳಿದ್ರೋ ಅವರು ನನ್ನ ಮಗಳು ಉಲ್ಲಾಸ್ನನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ಭರತ್ನಿಂದ ವಾತ್ಸಲ್ಯಳನ್ನು ದೂರ ಮಾಡಿದ್ಮೇಲೆ ಅವಳ ಮನಸ್ಸಿನ ತುಮುಲಗಳನ್ನು ಅರ್ಥ ಮಾಡಿಕೊಂಡು ಅವಳು ಸಹಜ ಸ್ಥಿತಿಗೆ ಬರಲಿ ಅಂತ ಕಾಯ್ತಾ ಇದ್ರು ಸವಿತಾ. ಆದರೆ ಅಣ್ಣ ಇಂಥ ನಿರ್ಧಾರ ತಗೊಳ್ತಾನೆ ಅಂತ ಊಹಿಸದೇ ಇದ್ದವ್ರಿಗೂ ಶಂಕರ್ ಅವರು ಹೇಳಿದ್ದನ್ನು ಕೇಳಿ ಪ್ರತಿ ಕ್ಷಣವೂ ಆನಂದ ಪಡ್ತಾಯಿದ್ರು. ವಾತ್ಸಲ್ಯ ಬಂದ ಮೇಲೆ ದಿನ ಅವಳನ್ನು ಮಾತಾಡಿಸೋ ರೀತಿ ಮಾತಾಡಿಸ್ದೆ ಬಹಳ ನಾಜೂಕಾಗಿ ಮಾತಾಡಿಸ್ತಾ ಇದ್ರು. ಅದನ್ನು ಕಂಡ ವಾತ್ಸಲ್ಯಳಿಗೆ ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ, ಇಲ್ಲೇನೋ ವಿಷಯ ಇರಬಹುದು ಅಂತ ಸಹಜವಾಗಿ ಸಂಶಯ ಬಂದಿತ್ತು. ಆಗ ವಾತ್ಸಲ್ಯಳ ಮುಂದೆ ಸವಿತಾ ಅವರು ಮದುವೆ ವಿಚಾರ ಪ್ರಸ್ತಾಪ ಮಾಡಿದಾಗ ಅಮ್ಮ ಯಾಕೆ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು ಅನ್ನೋದು ವಾತ್ಸಲ್ಯಳಿಗೆ ಅರ್ಥ ಆಗಿಬಿಟ್ಟಿತ್ತು. ವಿಷಯ ತಿಳಿತಿದ್ದಂಗೆ ವಾತ್ಸಲ್ಯ, ಇದಕ್ಕೆ ನೀನು ಇಷ್ಟೊಂದು ನೈಸಾಗಿ ನನ್ನ ಜೊತೆ ಮಾತಾಡಿದ್ದು. ನೋಡಮ್ಮ, ನನ್ನ ಮದುವೆ ಬಗ್ಗೆ ನಿರ್ಧಾರ ಮಾಡಬೇಕಾಗಿರೋಳು ನಾನು. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಅಂತ ನೀನು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಅಂದ್ಕೋಬೇಡ. ನಾನು ಮದುವೆ ಅಂತ ಆದರೆ ಅದು ಭರತ್ನ ಮಾತ್ರ. ಅವನ ಬಗ್ಗೆ ನೀನು ಅಂದ್ಕೊಂಡಿರೋದೆಲ್ಲ ತಪ್ಪು. ಅವನು ತುಂಬ ಒಳ್ಳೆಯವನು. ಅವನನ್ನು ಮರೆತು ಬದುಕೋದಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟಿದ್ಲು. ಸವಿತಾ ಚಿನ್ನು ಅಂತ ಜೋರಾಗಿ ಕಿರ್ಚಿ ಅವಳ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ರು. ಅವಳು ಹೇಳಿದ ಮಾತು ಭರತ್ನನ್ನು ಮರ್ತಿದ್ದೀನಿ ಅಂತ ಇಷ್ಟು ದಿನ ಅವಳು ಆಡ್ತಾ ಇದ್ದ ನಾಟಕ ಎರಡನ್ನೂ ಒಮ್ಮೆಲೆ ತಿಳಿದ ಸವಿತಾ ಅವರ ಕೋಪ ತಟ್ಟನೆ ಹೊರಗಡೆ ಬಂದಿತ್ತು. ಅಮ್ಮ ಕೊಟ್ಟ ಪೆಟ್ಟಿನಿಂದ ಕೆನ್ನೆ ಹಿಡಿದುಕೊಂಡ ವಾತ್ಸಲ್ಯ, ಅಮ್ಮ, ನೀನೇನೇ ಮಾಡಿದ್ರೂ ನಾನು ಭರತ್ತಿಂದ ದೂರ ಮಾಡೋದಕ್ಕೆ ಆಗಲ್ಲ. ಅವನನ್ನು ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂತ ನೀನೇ ಅವನನ್ನು ತಪ್ಪು ತಿಳ್ಕೊಂಡು ಅವನನ್ನು ಮರ್ತು ಬಿಡು ಅಂತ ಹೇಳ್ತಾ ಇರೋದು. ಅಲ್ಲಮ್ಮ, ಒಂದು ಮಾತು ಕೇಳ್ತೀನಿ, ಸತ್ಯ ಹೇಳು. ನೀನು ಮಾತ್ರ ಪ್ರೀತಿಸಿ ಮನೆ ಬಿಟ್ಟು ಓಡ್ ಬಂದು ಮದುವೆ ಆಗಬಹುದು. ಆದರೆ ನಾನು ನಿಮ್ಮೆಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋದು ತಪ್ಪು ಅಲ್ವಾ ಅಂತ ಪ್ರಶ್ನೆ ಮಾಡಿ ಕೇಳಿದ್ಲು. ಆಗ ಸವಿತಾ, ನೋಡು ಚಿನ್ನು, ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡ. ಅವನನ್ನು ಇಷ್ಟಪಡ್ತೀನಿ ಅಂತ ಅಂದಾಗ ನಾನು ಮತ್ತು ನಿಮ್ಮಪ್ಪ ಇಬ್ಬರೂ ಕೂಡ ಒಪ್ಪಿಗೆ ಕೊಟ್ಟಿದ್ವಿ.
ಆದರೆ ಅವನು ಎಂಥವನು ಅಂತ ಗೊತ್ತಾದ ಮೇಲೆ ಹೆತ್ತವರಾಗಿ ಹೇಗೆ ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು? ಅದಕ್ಕೆ ನಿನಗೆ ಅವನನ್ನು ಮರ್ತು ಬಿಡು ಅಂತ ಹೇಳ್ತಾ ಇರೋದು. ಪ್ಲೀಸ್ ಕಣೆ, ಹಠ ಮಾಡಬೇಡ. ಸಿಕ್ಕಿರೋ ಒಳ್ಳೆ ಅವಕಾಶನ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೋಬೇಡ. ಅಣ್ಣ ತಾನಾಗೇ ಬಂದು ಮದುವೆ ಪ್ರಸ್ತಾಪ ಮಾಡಿ ಹೋಗಿದ್ದಾನೆ. ಇವಾಗ ಆಗಲ್ಲ ಅಂತ ಅನ್ಬೇಡ ಕಣೆ ಅಂತ ಸವಿತಾ ಕಣ್ಣೀರು ಹಾಕಿದ್ರು. ಅಮ್ಮನ ಮಾತು ಕೇಳೋ ತಾಳ್ಮೆ ಆಗಲಿ, ಅದರ ಹಿಂದೆ ಇರೋ ಒಳ್ಳೆ ಉದ್ದೇಶ ಆಗಲಿ ಕೇಳೋ ಮನಸ್ಸು ವಾತ್ಸಲ್ಯಳಿಗೆ ಇರಲೇ ಇಲ್ಲ. ತನ್ನ ಎಷ್ಟೋ ದಿನದ ಕನಸುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಏನನ್ನಾದರೂ ಮಾಡೋದಕ್ಕೆ ಅವಳು ತಯಾರಾಗಿ ನಿಂತಿದ್ಲು. ಸವಿತಾ ಕೂಡ ತಾನೇನು ಕಡಿಮೆ ಅನ್ನೋ ಹಾಗೆ ಏನೇ ಆದರೂ ವಾತ್ಸಲ್ಯಳನ್ನು ಈ ಮದುವೆಗೆ ಒಪ್ಪಿಸಲೇಬೇಕು ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ರು. ಅಮ್ಮನ ಹಠವೇ ಮಗಳಿಗೂ ಬಂದಿರೋದು. ಇಬ್ಬರೂ ಕೂಡ ಸೋಲೋದಕ್ಕೆ ತಯಾರಿರಲಿಲ್ಲ. ಮಾತಿಗೆ ಮಾತು ಬೆಳೆಯುತ್ತಿತ್ತು ವಿನಃ ಇಬ್ಬರೂ ಸೋಲೋದಕ್ಕೆ ರೆಡಿ ಇರಲಿಲ್ಲ. ಸವಿತಾ ಅಣ್ಣನ ಮಾತು ಉಳಿಸ್ಕೊಂಡು ಮಗಳಿಗೊಂದು ಒಳ್ಳೆಯ ಭವಿಷ್ಯ ರೂಪಿಸೋ ಯೋಚನೆಯಲ್ಲಿದ್ದರು. ಆದರೆ ವಾತ್ಸಲ್ಯ ಹೇಗಾದರೂ ಮಾಡಿ ಅಮ್ಮನನ್ನು ಒಪ್ಪಿಸಿ ಭರತ್ ಜೊತೆ ಮದುವೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ಲು. ಮಗಳು ಬಾಯಿ ಮಾತಿಗೆ ಜಗ್ಗೋದಿಲ್ಲ ಅಂತ ಅಂದ್ಕೊಂಡ ಸವಿತಾ ವಾತ್ಸಲ್ಯಳನ್ನು ಎದುರಿಸೋದಿಕ್ಕೆ ಅಂತ ಯಾವತ್ತೋ ಒಮ್ಮೆ ತಂದಿಟ್ಟಿದ್ದ ವಿಷದ ಬಾಟಲಿಯನ್ನು ತೆಗೆದುಕೊಂಡು ಬಂದು ಅವಳ ಮುಂದೆ ನಿಂತು, ಚಿನ್ನು, ನಿನಗೆ ಕೊನೆ ಸಲ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತೀಯಾ ಇಲ್ವಾ ಅಂತ ಕೋಪದಲ್ಲಿ ಕೇಳಿದರು. ಅಮ್ಮ ನನ್ನನ್ನು ಹೆದರಿಸೋದಕ್ಕೆ ಯಾವಾಗಲೂ ಉಪಯೋಗಿಸೋ ಅಸ್ತ್ರನ ಇವತ್ತು ಕೂಡ ಉಪಯೋಗಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ ವಾತ್ಸಲ್ಯ, ಅಮ್ಮ ನೀನು ಎಷ್ಟು ಎದುರಿಸಿದ್ರೂ ಅಷ್ಟೇ, ನಾನು ನಿನ್ನ ಮಾತಿಗೆಲ್ಲ ಒಪ್ಪೋದಿಲ್ಲ, ಉಲ್ಲಾಸ್ನ ನಾನು ಮದುವೆ ಆಗೋದಿಲ್ಲ ಅಂತ ಒಂದೇ ಮಾತಲ್ಲಿ ಕಡ್ಡಿ ತುಂಡು ಮಾಡ್ದಾಗೆ ಹೇಳಿಬಿಟ್ಟಿದ್ಲು. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ಸವಿತಾ, ಹೌದಾ, ಹಾಗಾದರೆ ನಾನು ಈ ವಿಷ ಕುಡಿದು ಇಲ್ಲೇ ಸಾಯ್ತೀನಿ, ಆಮೇಲೆ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಅಂತ ಹೇಳಿ ಕೈನಲ್ಲಿದ್ದ ಬಾಟಲಿಯ ಮುಚ್ಚಳ ತೆಗೆದು ಒಳಗಡೆ ಇದ್ದ ವಿಷವನ್ನು ಘಟಘಟನೆ ಕುಡಿದು ಮುಗಿಸ್ಬಿಟ್ಟಿದ್ರು. ಅಮ್ಮ ವಿಷ ಕುಡಿದಿದ್ದನ್ನು ಕಣ್ಣಾರೆ ಕಂಡ ವಾತ್ಸಲ್ಯಳಿಗೆ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ವಿಷದ ಬಾಟಲಿಯಲ್ಲಿ ತಳದಲ್ಲಿ ಇನ್ನೂ ವಿಷ ಇರೋದನ್ನು ಗಮನಿಸಿ ಅದನ್ನು ಅಮ್ಮನಿಂದ ಬಲವಂತವಾಗಿ ಕಿತ್ತು ದೂರ ಎಸೆದು, ಅಮ್ಮ ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಅಂತ ಜೋರಾಗಿ ಕಿರ್ಚ್ತಾ, ಎದ್ದೇಳು ಅಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಸವಿತಾ ಅವರನ್ನು ಎಬ್ಬಿಸೋಕೆ ಶುರು ಮಾಡಿದ್ಲು. ಸವಿತಾ ಬರೋದಿಲ್ಲ ಅಂತ ಹಠ ಮಾಡ್ತಾ ಇರಬೇಕಾದ್ರೆ ತಕ್ಷಣವೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಸಂತೋಷ್ ನೆನಪಾಗಿ ಅವನಿಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ಲು. ಆಫೀಸ್ ಮುಗಿಸಿ ಮನೆ ಕಡೆ ಬರ್ತಾ ಇದ್ದ ಸಂತೋಷ್ ಕೆಲವೇ ನಿಮಿಷಗಳಲ್ಲಿ ಮನೆ ಹತ್ರ ಬಂದು ಸವಿತಾ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ವಾತ್ಸಲ್ಯ ಹತ್ರ ಬಂದ ಸಂತೋಷ್, ಏನಾಯಿತು ವಾತ್ಸಲ್ಯ, ಯಾಕೆ ಆಂಟಿ ಪಾಯ್ಸನ್ ತಗೊಂಡಿದ್ದು ಅಂತ ಕೇಳ್ದ. ಅವನ ಮಾತಿಗೆ ವಾತ್ಸಲ್ಯ ಹೇಳೋದು ಬರೀ ಅಳುವೆ. ಆ ಅಳುವೆ ಅವಳ ಉತ್ತರ ಆಗ್ಬಿಟ್ಟಿತ್ತು. ಭರತ್ ವಿಷಯಕ್ಕೆ ಮತ್ತು ಅಮ್ಮ ಮತ್ತು ಮಗಳ ನಡುವೆ ಜಗಳ ಆಗಿರಬಹುದು ಅಂತ ಸಂತೋಷೇ ಊಹಿಸಿದ್ದ. ಸಂತೋಷ್ ಉಲ್ಲಾಸ್ಗೆ ಕಾಲ್ ಮಾಡಿ ಅವನಿಗೆ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಂಡ. ಆದರೆ ಯಾವಾಗ ವಾತ್ಸಲ್ಯ ಮತ್ತು ಭರತ್ ವಿಷಯ ಆ ಮನೆಯವರಿಗೆಲ್ಲ ಗೊತ್ತಿಲ್ಲ ಅಂತ ಅರ್ಥ ಆಗಿತ್ತೋ ಯಾರಿಗೂ ಹೇಳದೆ ಸುಮ್ಮನೆ ಆಗಿಬಿಟ್ಟಿದ್ದ. ವಾತ್ಸಲ್ಯ ಕೂಡ ಯಾರಿಗೂ ಈ ವಿಷಯ ತಿಳಿಸೋದು ಬೇಡ ಅಂತ ಅಂದಾಗ ತನ್ನ ಮನೆಯವ್ರಿಗೂ ಕೂಡ ಏನನ್ನೂ ಹೇಳಿರಲಿಲ್ಲ ಸಂತೋಷ್. ವಾತ್ಸಲ್ಯಳನ್ನು ಸಮಾಧಾನ ಮಾಡಿ ಏನೆಲ್ಲ ಕೇಳಿದ್ರು ಅವಳು ಮಾತ್ರ ನನ್ನಿಂದಲೇ ಅಮ್ಮ ವಿಷ ಕುಡಿದಿದ್ದು, ನಾನು ಅವ್ರ ಮಾತು ಕೇಳಬೇಕಾಗಿತ್ತು ಅಂತ ಹೇಳಿಕೊಂಡು ಒಂದೇ ಸಮ ಅಳ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವ್ರ ಹತ್ರ ಬಂದ ಡಾಕ್ಟರ್, ಸ್ವಲ್ಪನೇ ವಿಷ ಹೊಟ್ಟೆ ಸೇರಿರೋದ್ರಿಂದ ಮತ್ತು ಬೇಗನೆ ಆಸ್ಪತ್ರೆ ಕರ್ಕೊಂಡು ಬಂದಿದ್ದರಿಂದ ಅವ್ರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದಾಗ ವಾತ್ಸಲ್ಯಳ ಅಳು ಕಡಿಮೆ ಆಗಿತ್ತು. ಸಂತೋಷ್ ಒಳಗಡೆ ಹೋಗಿ ಸವಿತಾ ಅವರನ್ನು ಮಾತನಾಡಿಸ್ಕೊಂಡು ಬಂದಿದ್ದ. ವಾತ್ಸಲ್ಯ ಮಾತ್ರ ಅಮ್ಮನಿಗೆ ಮುಖ ತೋರಿಸೋದಕ್ಕಾಗದೆ ತಾನು ಕೂತ ಜಾಗದಲ್ಲೇ ಸುಮ್ಮನೆ ಕೂತ್ಬಿಟ್ಟಿದ್ಲು. ಅಲ್ಲಿಗೆ ಬಂದ ಸಂತೋಷ್, ವಾತ್ಸಲ್ಯ ನೀನು ಹೀಗೆ ಅಳ್ತಾ ಇದ್ರೆ ಹೇಗೆ, ಏನಾಯಿತು, ಆಂಟಿ ಯಾಕೆ ಹೀಗೆ ಮಾಡ್ಕೊಳ್ಳೋದಕ್ಕೆ ಹೋದರು, ಕಾರಣ ಏನು ಅಂತ ಮತ್ತೆ ಕೇಳಿದ್ದ. ಆಗ ವಾತ್ಸಲ್ಯ ಉಲ್ಲಾಸ್ನ ಮದುವೆ ಆಗಬೇಕು ಅಂತ ಅಮ್ಮ ಹೇಳಿದ ಮಾತನ್ನು ಸಂತೋಷ್ಗೆ ತಿಳಿಸಿದವಳು, ನೀನೇ ಹೇಳು ಸಂತು, ಭರತ್ನ ಇಷ್ಟಪಟ್ಟು ನಾನು ಹೇಗೆ ಉಲ್ಲಾಸ್ನ ಮದುವೆ ಆಗಲಿ, ಅದೂ ಅಲ್ಲದೆ ಬಂದು ಅವನನ್ನು ಇಷ್ಟಪಡ್ತಾ ಇರೋ ವಿಷಯ ಗೊತ್ತಾದ ಮೇಲೆ ಉಲ್ಲಾಸ್ನ ಮದುವೆ ಆಗೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ಲು. ವಾತ್ಸಲ್ಯ ಹೇಳಿದ ಮಾತು ಕೇಳಿ ಸಂತೋಷ್ಗೂ ಕೂಡ ಬಹಳವೇ ಆಶ್ಚರ್ಯ ಆಗಿತ್ತು. ಒಂದು, ಶಂಕರ್ ಯಾಕೆ ವಾತ್ಸಲ್ಯಳನ್ನು ಉಲ್ಲಾಸ್ಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರು ಅನ್ನೋದು, ಮತ್ತೊಂದು ವಾತ್ಸಲ್ಯ ಇನ್ನೂ ಭರತ್ ಗುಂಗಲ್ಲೇ ಇದ್ದಾಳೆ ಅನ್ನೋದು ವಿಷಯ ತಿಳಿದವನು, ಇದು ಹೇಗೆ ಸಾಧ್ಯ, ನಿನಗಿಂತ ಮೊದಲು ಬಂದು ಅವ್ರ ಫ್ಯಾಮಿಲಿಗೆ ಪರಿಚಯ, ನಿನಗಿಂತ ಅವಳು ಚೆನ್ನಾಗಿ ಗೊತ್ತು, ಅಷ್ಟಲ್ಲದೆ ಉಲ್ಲಾಸ್ ಮತ್ತು ಅವಳ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಷ್ಟೆಲ್ಲ ಇದ್ದರೂ ಅದೆಲ್ಲ ಅವ್ರಿಗೆ ಗೊತ್ತಿದ್ರು ಉಲ್ಲಾಸ್ಗೋಸ್ಕರ ಯಾಕೆ ನಿನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದ್ದ. ಆಗ ವಾತ್ಸಲ್ಯ, ಅದೆಲ್ಲ ಗೊತ್ತಿಲ್ಲ ಸಂತು, ಬಂದುಗೂ ಇನ್ನೂ ವಿಷಯ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದ್ಲು. ಆಗ ಸಂತೋಷ್, ಸರಿ ಅದನ್ನು ಬಿಟ್ಬಿಡು,
ನೀನೇನು ಇನ್ನೂ ಆ ಭರತ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯಾ? ಅವ್ನು ಸರಿ ಇಲ್ಲ, ಅವನನ್ನು ಮರಿತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ದೆ ಅನ್ನೋದು ನೆನಪಿದೆಯಾ ನಿನಗೆ ಅಂತ ಗಂಭೀರವಾಗಿ ಕೇಳಿದ್ದ. ಆಗ ವಾತ್ಸಲ್ಯ, ಸಂತು ಹಾಗೆಲ್ಲ ಏನೂ ಇಲ್ಲ, ಭರತ್ ತುಂಬ ಒಳ್ಳೆಯವನು ಅಂತ ಮತ್ತೆ ಅವನ ಪರವಹಿಸಿ ಮಾತನಾಡ್ತಾ ಇದ್ಲು. ಆಗ ಕೂಡ ಸಂತೋಷ್ ಅವಳಿಗೆ ಬೈದು ಬುದ್ಧಿ ಹೇಳಿದ್ದ. ಅಮ್ಮನ ಮಾತು ಕೇಳು ಬಾಂಧವ್ಯ, ವಾತ್ಸಲ್ಯ, ಇಷ್ಟೆಲ್ಲ ಆದಮೇಲೆ ಅಮ್ಮನಿಗೋಸ್ಕರ ಆದರೂ ನೀನು ಆ ಭರತ್ತಿಂದ ದೂರ ಆಗಲೇಬೇಕು. ಉಲ್ಲಾಸ್ನ ಮದುವೆ ಆಗೋದಕ್ಕೆ ನಿನಗೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ಆ ಭರತ್ ನಿನ್ನ ಹಿಂದೆ ಹೋಗಬೇಡ ಅಂತ ಬುದ್ಧಿ ಹೇಳಿದ್ದ. ವಾತ್ಸಲ್ಯಳಿಗೆ ಮುಂದೆ ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಯಾರೇನೇ ಅಂದರೂ ಒಂದಲ್ಲ ಒಂದು ದಿನ ಸಂತೋಷ್ ನನ್ನ ಪರವಹಿಸಿ ಮಾತಾಡ್ತಾನೆ ಅನ್ನೋ ನಂಬಿಕೆ ಇತ್ತು ಅವಳಿಗೆ. ಆದರೆ ಅವನು ಹೇಳಿದ ಮಾತಿನಿಂದ ಏನು ಮಾಡೋದು ಅಂತ ತೋಚಲಿಲ್ಲ. ಅಮ್ಮ ಮತ್ತೆ ಏನಾದರೂ ಅವಾಂತರ ಮಾಡ್ಕೊಳ್ತಾರೆ ಅಂತ ಅಂದಾಗ ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿ ಅಮ್ಮನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಕೂತಿದ್ಲು. ಹಾಗಾದರೆ ವಾತ್ಸಲ್ಯನ ನಿರ್ಧಾರ ಏನು? ಅವಳು ಉಲ್ಲಾಸ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳಾ? ಭರತ್ನನ್ನು ಖಂಡಿತವಾಗೂ ಮರಿತಾಳ ಅವಳು? ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಹಾಗೆ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.